ರೋಗ ಅಂತಕ್ಕಂಥದ್ದು ದೋಷ. ಇದೆ ನಮ್ಮ ಕರ್ಮ. ಆತ್ಮಕ್ಕ ಪಾಪ ಏನದಲ್ಲ, ಅದು ದೋಷದಿಂದ ಪಾಪಗಳು ಅನುಭವ ಆಗ್ತದೆ. ಹಂಗಂದ್ರ ನಮ್ಮ ಆತ್ಮ ಯಾವಾಗ ಮುಕ್ತಿ ಹೊಂದದ ಅಂತ ಹೇಳಿದ್ರೆ ಪಾಪದಿಂದ ಸಂಪೂರ್ಣವಾಗಿ ಅವ ಶುದ್ಧ ಆಗ್ಬೇಕಂತ. ಪುಣ್ಯನೂ ಇರಬಾರ್ದಂತ, ಅಲ್ಲಿ ಪಾಪನೂ ಇರಬಾರ್ದಂತ. ಎರಡರ ಬ್ಯಾಲೆನ್ಸ್ 0 ಆಗಿರ್ಬೇಕಂತ. ಅಲ್ಲಿ ಒಂದೇನೋ ಪುಣ್ಯ ಐತೆ ಅಂತ ಹೇಳಿದ್ರೆ ಆ ಪುಣ್ಯದ ಫಲವನ್ನು ಆತ್ಮ ಅನುಭವಿಸ್ಬೇಕಂತ. ಅವಾಗ ಮೋಕ್ಷಕ್ಕೆ ಹೋಗಕ್ ಸಾಧ್ಯ ಇಲ್ಲ. ನೀವೆಲ್ಲರೂ ತಿಳ್ಕೊಂಡ್ರಿ ಬಹಳ ಪುಣ್ಯ ಮಾಡಿ ಪುಣ್ಯ ಅಂಟ್ಕೊಂಡು ನಾವು ಅಷ್ಟೇ ಮೋಕ್ಷಕ್ಕೆ ಹೋಗಲ್ಲ ಅಂತಂದ್ರೆ ಬಹಳ ತಪ್ಪು ಪರಿಕಲ್ಪನೆ. ಪುಣ್ಯನೂ 0 ಇರ್ಬೇಕು, ಪಾಪನೂ 0 ಇರ್ಬೇಕು, ಅವಷ್ಟ ಮೋಕ್ಷಕ್ಕೆ ಹೋಗ್ತಾನೆ. ಪಾಪ ಒಂದೇನ ಪಾಪ ಇತ್ತು ಅಂತ ಹೇಳಿದ್ರೆ ಅವ್ ಮತ್ತೆ ಅದನ್ನ ಪಾಪನ ಅನುಭವಿಸ್ಬೇಕು, ಅದ್ರ ಫಲನ ಅನುಭವಿಸ್ಬೇಕು. ಪುಣ್ಯ ಅವನಿಗೆ ಒಂದಿತ್ತು ಅಂತ ಹೇಳಿದ್ರೆ ಆ ಪುಣ್ಯ ನಾವು ಅನುಭವಿಸ್ಬೇಕು. ಅದನ್ನ ಅನುಭವಿಸಿ ಆದ್ಮೇಲೆ ನಾವು ಮೋಕ್ಷಕ್ಕೆ ಹೋಗ್ತಾನೆ. ಅವನತ್ರ 1,000 ಪುಣ್ಯ ಅದಾವ, ಇವ್ ಮೋಕ್ಷಕ್ಕೆ ಹೋದ ಅಂತ ಹೇಳಿದ್ರೆ ಹಂಗಲ್ಲ. ಅವ್ ಪುಣ್ಯ ಅದಾವ ಅಂತೇಳಿ ಇಲ್ಲಿ ಮಾಡಿದ್ದೇನೆ, ಇಲ್ಲಿ ಮುಗಿಸಿದ ಹೋಗ್ಬೇಕಾಗ್ತದೆ. ಅದಕ್ಕೆ ಎಲ್ಲಾ ಕರ್ಮಗಳ ಬ್ಯಾಲೆನ್ಸ್ 0 ಇರ್ಬೇಕಂತ. ಪುಣ್ಯದ್ದು 0 ಇರ್ಬೇಕು, ಪಾಪದ್ದು 0 ಇರ್ಬೇಕು. ಇತ್ತ ಕಡೆ ಹಿಂಗ್ ಆಗ್ಬಾರ್ದು, ಕರೆಕ್ಟ್ ಆಗಿ ಬಂದ್ ಇಟ್ಕೋಬೇಕಂತ. ಅವಾಗ ನಾವು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಆತ್ಮ. ಹಂಗ ನಮ್ಮ ಆತ್ಮನಿಗೆ ಪಾಪಗಳು ಅಂಟುಕೋತಾ ಇರ್ತದ, ಬರ್ತಾ ಇರ್ತದ. ನಮ್ಮ ಆತ್ಮನಿಗೆ ಕರ್ಮಗಳು ಬರ್ತಾ ಇರ್ತದಲ್ಲ, ಬರೋದಕ್ಕೆ ಬಂಧ ಅಂತ ಹೇಳ್ತಾರೆ. ಏನಂತಾರ? ಬಂಧ. ಆಮೇಲೆ ಏನೇನು ಈಗ ಜೀವ, ಅಜೀವ, ಆಶ್ರವ, ಆಮೇಲೆ ಬಂಧ, ಸಂವರ, ನಿರ್ಜರ, ಮೋಕ್ಷ. ಕರ್ಮಗಳ ಬರುವಿಕೆಗೆ ಆಶ್ರವ ಅಂತ ಹೇಳ್ತಾರೆ. ಅಂಟುಕೋತಾವಲ್ಲ, ಅಂಟುಕೊಳ್ಳೋದಕ್ಕೆ ಏನಂತಾರ? ಬಂಧ ಅಂತ ಹೇಳ್ತಾರೆ. ಕರ್ಮಗಳ ಬರುವಿಕೆಯನ್ನು ತಡೆಯೋದಕ್ಕೆ ಸಂವರ ಅಂತಾರೆ. ಕರ್ಮಗಳ ಬರುವಿಕೆಯನ್ನು ತಡೆಯೋದು, ಅದಕ್ಕೆ ಸಂವರ ಅಂತ. ಕರ್ಮಗಳನ್ನ ನಮ್ಮ ಆತ್ಮನಿಗೆ ಅಂಟಿಕೊಂಡಿರ್ತಕ್ಕಂಥ ಕರ್ಮಗಳನ್ನು ಸ್ವಲ್ಪಾಗಿ ಕಮ್ಮಿ ಮಾಡೋದಕ್ಕೆ ನಿರ್ಜರ ಅಂತ ಹೇಳ್ತಾರೆ. ಆಮೇಲೆ ಸಂಪೂರ್ಣವಾಗಿ ಕರ್ಮಗಳನ್ನು ನಾಶ ಮಾಡೋದಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಹೆಂಗ ಅಂತ ಹೇಳಿದ್ರ, ಒಂದು ಗಡಿಗೆ ಏನೈತಿ, ಒಂದು ಗಡಿಗೆ ಐತಿ. ಗಡಿಗೆ ನಲ್ಲಿ ಕೆಳಗೆ ಇಡ್ತೇವೆ. ಒಂದು ನಲ್ಲಿ ಕೆಳಗೆ ಗಡಿಗೆ ಇಡ್ತೇವೆ, ಖಾಲಿ ಇರ್ತದೆ. ನಳ ಆನ್ ಮಾಡ್ತೇವೆ. ನಳ ಆನ್ ಮಾಡಿದ ತಕ್ಷಣ ನೀರು ನಳದಿಂದ ಆ ಗಡಿಗೆಗೆ ಹೋಗ್ತದಲ್ಲ, ಅದಕ್ಕೆ ಆಶ್ರವ ಅಂತ ಹೇಳ್ತಾರೆ. ಆಯ್ತಾ? ಆ ನೀರು ಆ ಗಡಿಗೆ ಒಳಗೆ ತುಂಬಂತ ಬರ್ತದಲ್ಲ, ಅದಕ್ಕೆ ಬಂಧ ಅಂತ ಹೇಳ್ತಾರೆ. ಹೌದಾ? ಈಗ ನೀರು ತುಂಬೈತಿಪ್ಪ, ಗಡಿಗೆ ತುಂಬೈತಿ, ಅದನ್ನ ಇನ್ನ ಸಾಕು, ನೀರು ಬೇಡ ಅಂತಂದ್ರೆ ಏನ್ ಮಾಡ್ತೀರಿ? ನಳ ಬಂದ್ ಮಾಡ್ತೀವಿ. ಬಂದ್ ಮಾಡೋದಕ್ಕೆ ಸಂವರ ಅಂತ ಹೇಳ್ತಾರೆ. ಏನಂತಾರ? ಬಂದ್ ಮಾಡೋದಕ್ಕೆ ನೀರಿನ ಬರುವಿಕೆಯನ್ನು ಬಂದ್ ಮಾಡಿದಾರೆ, ನಳ ಬಂದ್ ಮಾಡಿದಾರೆ, ಅದು ಸಂವರ. ಆಮೇಲೆ ನಿರ್ಜರ, ಗಡಿಗೆ ಒಳಗೆ ನೀರ್ ಐತಿ, ನೀರು ಖಾಲಿ ಮಾಡ್ಬೇಕು. ಏನ್ ಮಾಡ್ತೀರಿ? ನೀರ್ ಗಡಿಗೆ ಹಿಡ್ಕೊಂಡು ನೀರ್ನ ನಿಧಾನಕ್ಕೆ ಹಿಂಗ್ ಬಗ್ಗಿಸಿ ಏನ್ ಮಾಡ್ತೀರಿ? ಖಾಲಿ ಮಾಡಿ ಚಲ್ತೀರಿ. ಅದಕ್ಕೆ ನಿರ್ಜರ ಅಂತ ಹೇಳ್ತಾರೆ. ಪೂರ್ತಿ ನೀರು ಹಿಂಗ್ ಬಗ್ಸಿ ಖಾಲಿ ಆಯ್ತು, ಅವಾಗ ಏನಾಗ್ತದೆ? ಗಡಿಗೆ ಖಾಲಿ ಆಗ್ತದೆ, ಅದು ಮೋಕ್ಷ. ಗೊತ್ತಾಯ್ತ್ರಿ? ಈಗ ಬಂಧ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ. ಆಶ್ರವ ಅಂದ್ರೆ ಏನ್ರಿ? ನೀರು ಬರೋದು, ನೀರು ಗಡಿಗೆ ತುಂಬೋದು ಏನ್ರಿ? ಆಮೇಲೆ ಗಡಿಗೆ ಒಳಗೆ ನೀರು ತುಂಬೋದಕ್ಕೆ ಏನಂತಾರ? ಬಂಧ ಅಂತ. ಆಮೇಲೆ ನೀರು ನಿಲ್ಸೋದಕ್ಕೆ ಏನಂತಾರ? ಸಂವರ ಅಂತ. ನೀರನ್ನು ಸ್ವಲ್ಪ ಬಗ್ಗಿಸಿ ಖಾಲಿ ಮಾಡೋದಕ್ಕೆ ಏನಂತಾರ? ನಿರ್ಜರ ಅಂತ. ಪೂರ್ತಿ ನೀರು ಖಾಲಿ ಆಗಿದ ಗಡಿಗೆಗೆ ಏನಂತಾರ? ಮೋಕ್ಷ. ಇಷ್ಟ ತತ್ವಾರ ಸೂತ್ರ ಮುಗೀತು. ಗೊತ್ತಾಯ್ತಾ? ಇಷ್ಟು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೀವೆಲ್ಲ ಕರ್ಮದ ಸಂಪೂರ್ಣ ಅಧ್ಯಯನ ಮಾಡಿದ್ರಿ ಅಂತ ಹೇಳಿ. ನೀರಿನಲ್ಲಿ ಆನ್ ಮಾಡಿ ಗಡಿಗೆ ತುಂಬಿ ಆ ಗಡಿಗೆಯಾಗಿರೋ ನೀರು ಚೆಲ್ಲೋದಕ್ಕೆ ತತ್ವಾರ ಸೂತ್ರ ಮುಗೀತು ಅಂತ. ಇದನ್ನ ಆತ್ಮಕ್ಕೆ ಸಂಬಂಧಪಟ್ಟುಕೊಂಡು